ಪಂಡಿತ ರಾಮಕೃಷ್ಣರೇ, ನೀವು ನಮ್ಮ ಸಮಸ್ಯೆಯನ್ನು ಈಗಾಗಲೇ ಕೇಳಿದ್ದೀರಿ. ಅದಕ್ಕೆ ಸಮಾಧಾನವು ನಾವೇ ಹೇಳುತ್ತೇವೆ. ಈಗ ನೀವು ಮಚಲಿ ಪ್ರಸಾದರನ್ನು, ನಮ್ಮ ವರಮಾಲೆಯನ್ನು ಸ್ವೀಕಾರ ಮಾಡಲು ಹೇಳಿದರೆ ಸಾಕು. ಇಷ್ಟು ಮಾಡಿ. ಸೌಧಾಮಿನಿ ದೇವಿ, ನೀವೇ ಈಗ ನೋಡಿದ್ದೀರಿ ಅಲ್ಲವೇ? ನಿಮಗೆ ತಿಳಿದಿರಬೇಕು, ಮಚಲಿ ಪ್ರಸಾದರ ಕಥೆಯ ಪ್ರಭಾವ ನಮ್ಮೆಲ್ಲರ ಮೇಲೆ ಬೀರಿದೆ. ಈಗ ಅದರ ಪ್ರಭಾವ ನಿಮ್ಮ ಮೇಲಿದೆ. ನಾನು ನಿಮ್ಮ ಬಳಿ ವಿನಂತಿ ಮಾಡುವುದೇನೆಂದರೆ, ಈ ವಿಷಯದ ಬಗ್ಗೆ ಕೆಲವು ದಿನಗಳ ಕಾಲ ಯೋಚಿಸಿ ಹಾಗೂ ಒಳ್ಳೆಯ ನಿರ್ಧಾರಕ್ಕೆ ಬನ್ನಿ. ಪೂರ್ಣ ವಿಶ್ವಾಸವಿದೆ, ನಿಮಗೆ ಸ್ವಯಂ ತಿಳಿದು ಬರುತ್ತದೆ ಇದು ಪ್ರೇಮವಲ್ಲವೆಂದು. ಇದು ಕೇವಲ ಒಂದು ಭ್ರಮೆ ಹಾಗೂ ಕಾಲ್ಪನಿಕ ಕಥೆ. ಹೌದು, ನಿಮಗೆ ಒಂದು ವೇಳೆ ಪ್ರೀತಿ ಇದ್ದಲ್ಲಿ ನಾನು ಮಹಾರಾಜರಿಗೆ ಹೇಳಿ ನಿಮಗೂ ಹಾಗೂ ಮಚಲಿ ಪ್ರಸಾದರಿಗೆ ವಿವಾಹ ಮಾಡಿಸುತ್ತೇನೆ. ಏನಾಯ್ತು ಗುರುಗಳೇ? ಅದು ನಿಮಗೆ ಪಂಡಿತ ರಾಮಕೃಷ್ಣರ ಉಪಾಯ ಉಚಿತವೆನಿಸುತ್ತಿಲ್ಲವೇ? ಇಲ್ಲ, ಒಳ್ಳೆಯ ನಿರ್ಣಯ ಮಹಾರಾಜರೇ. ಯೋಚಿಸುವುದು ಅತಿ ಉತ್ತಮ ಮಹಾರಾಜರೇ. ಯೋಚನೆ ಮಾಡಬೇಕು ಮಹಾರಾಜರೇ. ಸೌದಾಮಿನಿ ಹಾಗೆ ವರಮಾಲೆಯನ್ನು ಹಿಡಿದುಕೊಂಡು ಊರಲ್ಲೆಲ್ಲ ತಿರುಗಬಾರದು. ಬೇಡ ಸೌದಾಮಿನಿ ದೇವಿ, ನೀವು ಯೋಚಿಸಿ ನಮ್ಮ ಯೋಚನೆಯನ್ನು ಕಡಿಮೆ ಮಾಡಿ. ಅಂದ್ರೆ ನಿಮ್ಮ ಚಿತ್ತಿಯೂ ಸಹ ಕಡಿಮೆಯಾಗುತ್ತದೆ. ಮಹಾರಾಜರೇ, ಪಂಡಿತ ರಾಮಕೃಷ್ಣರ ಮಾತಿಗೆ ಬೆಲೆ ಕೊಟ್ಟು ನಾನು ಇದರ ಬಗ್ಗೆ ಚಿಂತಿಸುತ್ತೇನೆ. ಅದ್ಭುತ. ಧನ್ಯವಾದಗಳು ಪಂಡಿತ ರಾಮಕೃಷ್ಣರೇ, ಧನ್ಯವಾದಗಳು. ಮತ್ತೆ ನನ್ನನ್ನು ಕ್ಷಮಿಸಿ. ನಿಮ್ಮ ಭ್ರಮೆಯನ್ನು ದೂರ ಮಾಡಲು ನನ್ನ ಬಳಿ ಬೇರೆ ಉಪಾಯವಿರಲಿಲ್ಲ. ಪಂಡಿತ ರಾಮಕೃಷ್ಣರೇ, ನೀವು ಮತ್ತೆ ನಾವು ಒಂದು ಆಟದಿಂದ ಭ್ರಮಿತರಾಗಿದ್ದೆವು ಎಂದು ಹೇಳಲು ಬಯಸುತ್ತಿರುವಿರೇ? ಇಲ್ಲ ಮಹಾರಾಜರೇ, ನನ್ನ ಮಾತಿನ ಅರ್ಥ ಅದಲ್ಲ. ಪಂಡಿತ ರಾಮಕೃಷ್ಣರೇ, ನೀವು ಮಾಡಿದ್ದೆಲ್ಲವೂ ಸರಿಯಾಗಿಯೇ ಇತ್ತು. ನಮಗೂ ತಿಳಿಯಿತು, ತಪ್ಪೇ ಇಲ್ಲದಿದ್ದಾಗ ಯಾರಾದರೂ ನಮ್ಮ ಮೇಲೆ ಅನುಮಾನ ಪಟ್ಟರೆ ಹೇಗಾಗುತ್ತದೆ ಎಂದು. ನನ್ನ ಪ್ರಾಣಪ್ರಿಯ ರಾಣಿಯರು ನನ್ನ ಮೇಲೆ ಸಂದೇಹ ಪಡುತ್ತಿದ್ದರು. ಅವರ ಅನಿಸಿಕೆಯಂತೆ ನಾವು ಪತ್ರವನ್ನು ಬರೆದು ರಾಜಕುಮಾರಿಯನ್ನು ಇಲ್ಲಿಗೆ ಆಮಂತ್ರಿಸಿದ್ದೆವು. ಆದರೆ ನಾವು ಪತ್ರವನ್ನೇ ಬರೆದಿರಲಿಲ್ಲ. ಮಹಾರಾಜರೇ, ನೀವು ಆ ಪತ್ರವನ್ನು ಬರೆಯದಿದ್ದರೆ ಬಹುಶಃ ಬೇರೆಯವರ ಬಳಿ ಆ ಪತ್ರವನ್ನು ನೀವು ಬರೆಸಿರಬಹುದೇನೋ. ಇಲ್ಲ ಮಹಾರಾಣಿ, ನಾವು ಪತ್ರವನ್ನು ಬರೆದಿರಲಿಲ್ಲ, ಯಾರಿಂದಲೂ ಪತ್ರವನ್ನು ಬರೆಸಿರಲಿಲ್ಲ. ಪಂಡಿತ ರಾಮಕೃಷ್ಣರೇ, ನಮ್ಮ ರಾಣಿಯರ ಮನಸ್ಸಿನಲ್ಲಿ ಇನ್ನೂ ಸಂದೇಹದ ಬೀಜವಿದೆ ಎಂದು ನಮಗೆ ಅನಿಸುತ್ತಿದೆ. ಈಗ ನಾವು ನಿಮಗೆ ಆದೇಶವನ್ನು ನೀಡುತ್ತಿದ್ದೇವೆ. ಹೋಗಿ ನಮ್ಮ ಪರವಾಗಿ ಪತ್ರ ಬರೆದಿರುವವನನ್ನು ನೀವು ಕಂಡುಹಿಡಿಯಿರಿ. ಆ ಧೂರ್ತನನ್ನು ನಮ್ಮ ಎದುರಿಗೆ ನಿಲ್ಲಿಸಿ ಅವನಿಗೆ ನಾವು ತಲೆದಂಡ ವಿಧಿಸುವೆವು. ಅವಶ್ಯ ಮಹಾರಾಜರೇ, ಅವಶ್ಯ. ನಿಮ್ಮ ಆಜ್ಞೆಯಂತೆಯೇ. ಹೇಳಿ ಮಹಾರಾಣಿಯರೇ, ಇದಕ್ಕಿಂತ ಹೆಚ್ಚು ನಾವೇನು ಮಾಡಬಲ್ಲೆವು? ನಮಗೂ ಹೀಗೆ ಅನಿಸುತ್ತಿದೆ. ಆ ಪತ್ರವನ್ನು ಯಾರಾದರೂ ಬರೆದಿರಬಹುದು, ನೀವಲ್ಲವೆಂದು. ಅದನ್ನು ಯಾರೇ ಬರೆದಿರಲಿ ಅವರಿಗೆ ಧನ್ಯವಾದಗಳು. ಏಕೆಂದರೆ ಅವರಿಂದಲೇ ನಮಗೆ ನಿಮ್ಮ ದರ್ಶನವಾಯಿತು. ಈಗ ನಾವು ನಮ್ಮ ರಾಜ್ಯಕ್ಕೆ ಹಿಂತಿರುಗಲು ಬಯಸುತ್ತೇವೆ. ಮಹಾರಾಜರೇ, ನೀವು ನಿಶ್ಚಿಂತೆಯಿಂದಿರಿ. ರಾಜಕುಮಾರಿಯವರ ಎಲ್ಲಾ ವ್ಯವಸ್ಥೆಯನ್ನು ನಾವು ಮಾಡುತ್ತೇವೆ. ಅಲ್ಲದೆ ರಾಜಕುಮಾರಿಯವರೇ, ನೀವು ಈಗಾಗಲೇ ಆಗಮಿಸಿರುವುದರಿಂದ ನೀವು ಇಲ್ಲೇ ಸ್ವಲ್ಪ ದಿನ ಇರಿ ಎಂದು ಆಗ್ರಹಿಸುತ್ತಿದ್ದೇವೆ. ಇದ್ದು ವಿಜಯನಗರವನ್ನು ವೀಕ್ಷಿಸಿ. ಮಹಾರಾಜರೇ, ಇನ್ನು ನಾವು ವಿಜಯನಗರಕ್ಕೆ ನೀವು ಆಮಂತ್ರಣ ನೀಡಿದರೆ ಮಾತ್ರ ಬರುವೆವು. ಪ್ರಣಾಮಗಳು. ಆಗಲಿ, ನಿಮ್ಮಿಚ್ಛೆಯಂತಾಗಲಿ. ಆದರೆ ರಾಜಕುಮಾರಿ, ನಾವು ಯಾವಾಗ ಪತ್ರ ಬರೆದರೂ ರಾಜಮುದ್ರೆಯನ್ನು ಹಾಕುತ್ತೇವೆ. ಮುಂದಿನ ಬಾರಿ ಒಮ್ಮೆ ನೋಡಿರಿ. ನೋಡಿಕೊಳ್ಳುವೆವು.
ಅಂತ್ಯ ಒಳಿತಾದರೆ ಎಲ್ಲವೂ ಒಳಿತಾದಂತೆ. ಹೇಳಿ ಮಚಲಿ ಪ್ರಸಾದರೇ, ನೀವು ಕಥಾವಾಚಕರು, ನಿಮಗಿಂತ ಇದು ಹೆಚ್ಚು ಯಾರಿಗೆ ತಿಳಿದಿರಲು ಸಾಧ್ಯ? ಖಂಡಿತವಾಗಿಯೂ ಸತ್ಯ ಮಹಾರಾಜರೇ. ಹೌದು ಮಚಲಿ ಪ್ರಸಾದರೇ, ನಿಮ್ಮ ಬಳಿ ಅದ್ಭುತ ಕಲೆ ಇದೆ. ನಮ್ಮಲ್ಲಿ ನಿಮ್ಮ ಆಗ್ರಹವೆಂದರೆ ನೀವಿದನ್ನು ಒಳ್ಳೆಯದಕ್ಕಾಗಿ ಬಳಸಿ. ಆಗಲಿ ಮಹಾರಾಜರೇ. ಮತ್ತು ನೀವೀಗ ವಿಜಯನಗರದಿಂದ ಹೊರಡಬಹುದು. ಅಲ್ಲದೆ ನೀವು ಮತ್ತೆ ವಿಜಯನಗರಕ್ಕೆ ಬರದಿದ್ದರೆ ನಮಗೆ ಬೇಸರವಾಗದು. ಧನ್ಯವಾದಗಳು ಮಹಾರಾಜರೇ. ನೀವು ಚಿಂತಿಸಬೇಡಿ ಮಹಾರಾಜರೇ. ಕೋತ್ವಾಲರ ಮಕ್ಕಳು ವಿಜಯನಗರದಲ್ಲಿ ಇರುವವರೆಗೂ ಈ ಮಚಲಿ ಪ್ರಸಾದರು ವಿಜಯನಗರಕ್ಕೆ ಬರುವುದನ್ನು ಯೋಚಿಸುವುದೂ ಇಲ್ಲ. ಹೌದು ಮಹಾರಾಜರೇ, ನನ್ನ ಮಕ್ಕಳು ತುಂಬಾ ಗುಣವಂತರು, ತೇಗ್ ನನ್ನ ಹಾಗೆಯೇ. ಹೌದು ಕೊತ್ವಾಲರೇ, ದೇವರ ದಯೆ ಎಂದುಕೊಳ್ಳಿ. ನಿಮ್ಮ ಮಕ್ಕಳು ನಿಮ್ಮನ್ನು, ನಿಮ್ಮ ಪತ್ನಿಯನ್ನು ಹೋಲುತ್ತಿಲ್ಲ. ಮಹಾರಾಜರೇ, ನನಗೆ ಅರ್ಥ ಆಗಲಿಲ್ಲ. ನಿಮಗೆ ತಿಳಿಯುವುದೂ ಇಲ್ಲ. ತುಂಬಾ ಆಯ್ತು ಚಿಕ್ಕ ಪುಟ್ಟ ಕಳ್ಳತನಗಳು. ಈಗ ಒಂದು ದೊಡ್ಡ ಕಳ್ಳತನದ ಸಮಯ. ಈಗ ನನಗಿಂತ ದೊಡ್ಡ ಕಳ್ಳಿ ಬೇರೆ ಯಾರೂ ಇಲ್ಲ ಎಂದು ಸ್ಪಷ್ಟವಾಗಿದೆ. ಆಹಾ ಕಳ್ಳತನದಲ್ಲೇ ಸುಖ. ವಿಜಯನಗರದಿಂದ ದೂರವಿದ್ದವರೆಗೂ ನಾನು ದೊಡ್ಡ ಕಳ್ಳಿಯಾಗಿದ್ದೆ. ನಾನು ಕಣ್ಣಲ್ಲಿರುವ ಕಾಡಿಗೆಯನ್ನೂ ಕಳ್ಳತನ ಮಾಡಬಲ್ಲೆ. ಅಂಥದ್ದೇನಿದೆ ವಿಜಯನಗರದಲ್ಲಿ? ಆ ಪಂಡಿತ ರಾಮಕೃಷ್ಣ ನಮ್ಮಂಥವರ ಜೀವನವನ್ನು ಹಾಳು ಮಾಡಿದ್ದಾನೆ. ಹಾಗಾದರೆ ನಾನು ಅವನಿಗೆ ತೊಂದರೆಯನ್ನುಂಟು ಮಾಡುವೆ. ಕಳ್ಳತನದಲ್ಲಿಯೇ ಖುಷಿ ಇದೆ. ಈಗ ನಾನು ವಿಜಯನಗರದ ಭವಿಷ್ಯವನ್ನೇ ಕಳ್ಳತನ ಮಾಡುವೆ. ಅಂದರೆ ವಿಜಯನಗರ ಜನರ ಮಕ್ಕಳನ್ನು, ಹಾಗೂ ಮುಖ್ಯವಾಗಿ ರಾಮನ ಭವಿಷ್ಯವನ್ನು. ಅವನ ಹೆಸರೇನು? ಭಾಸ್ಕರ. ಅಮ್ಮ ಎತ್ಕೊಳ್ಳಿ. ಭಾಸ್ಕರನಲ್ಲ, ಒಂದ್ ವಸ್ತ್ರ ತಗೊಳ್ಳಿ, ನಿಮ್ ಮುಖ ಮುಚ್ಕೊಳ್ಳಿ. ಹೀಗೆ ವಿಚಿತ್ರವಾದ ಮುಖ ಮಾಡಿ ಮಗುನ ಹೆದರ್ಸ್ತಾ ಇದ್ದೀರಾ ನೀವು. ಸುಮ್ನೆ ಇರು ಕಂದ. ಇನ್ನೇನಾದ್ರೂ ಉಳ್ದಿದ್ರೆ ಅದನ್ನು ಹೇಳು. ಯಾವಾಗಾದ್ರೂ ನನ್ ನಿಜವಾದ ಹೆಸರಿಂದ ಕರಿಬಾರ್ದಾ? ಇದೇನ್ ಹೊಸ ರೀತಿ ನನ್ನನ್ ಸುಮ್ನಿರ್ಸಕ್ಕೆ? ಒಬ್ಳು ವಿಚಿತ್ರವಾದ ಮುಖ ಮಾಡ್ಕೊಂಡು ನನಗ್ ಭಯ ಪಡಿಸ್ತಾಳೆ, ಇನ್ನೊಬ್ಳು ಉಯ್ಯಾಲೆ ಆಡ್ಸಿ ಆಡ್ಸಿ ನನಗ್ ತಲೆ ಸುತ್ತ ಬರ್ಸ್ತಾಳೆ. ನನ್ ಬಂಗಾರ, ನನ್ ಕಂದ, ಸುಮ್ನೆ ಇರುಮ್ಮ. ನಿದ್ದೆ ಮಾಡು ಭಾಸ್ಕರ, ಸುಮ್ನೆ ಇರುಮ್ಮ, ಸುಮ್ನೆ ಇರು. ನಿಲ್ಲು, ಈ ವಿಚಿತ್ರವಾದ ನೃತ್ಯನ ನಿಲ್ಸು. ನನ್ನ ಆಡ್ಸಿ ಆಡ್ಸಿ ನಿನಗ್ ತಲೆ ಸುತ್ತ ಬಂದ್ರೆ ನೀನು ಬೀಳ್ತ್ಯಾ, ನನ್ನನ್ನು ಬೀಳಿಸ್ತ್ಯಾ. ನಿಲ್ಸಮ್ಮ. ಅಪ್ಪ ಬಂದ್ ಕಾಪಾಡು. ಮಲ್ಕೋ ಭಾಸ್ಕರ, ನಿದ್ದೆ ಮಾಡು ಭಾಸ್ಕರ. ಓಹ್ ಇಲ್ಲ ಇಲ್ಲ ಇಲ್ಲ, ಸುಮ್ಮನೆ ಇರಮ್ಮ ಭಾಸ್ಕರ, ಇಲ್ಲ ಸುಮ್ಮನೆ ಇರಮ್ಮ. ಹುಷಾರುನಾ? ನೀವ್ ಹುಷಾರಾಗಿ ನಡ್ಕೊಂಡ್ ಬರ್ಬೇಕು ತಾನೆ, ಇಲ್ಲಾಂದ್ರೆ ಇವಾಗ ನಾನ್ ಬಿದ್ದು ಕೈ ಕಾಲೆಲ್ಲ ಗಾಯ ಹೊಡ್ಕೋತಿದ್ದೆ. ಅಮ್ಮ ಅಮ್ಮ ನೋಡು, ಏನೋ ಬಚ್ಚಿಟ್ಕೊಂಡು ಹೋಗ್ತಾ ಇದಾರೆ. ಏನು? ಏನಲ್ಲ, ಎಲ್ಲಿ? ಆಸ್ಥಾನಕ್ಕೆ. ಇನ್ನೆಲ್ಲಿಗೆ? ಏನಿವತ್ತು ನಿನ್ನಗಿಂತ ಬೇಗ ಹೊರಟ್ಬಿಟ್ಟಿದ್ದೀರಾ? ಶಾರದಾ, ನನ್ಗೂ ಏನೋ ಸರಿ ಅನ್ಸ್ತಿಲ್ಲ. ಅವ್ರ ಕೈಯಲ್ಲಿ ಏನಿದೆ ನೋಡು ಸ್ವಲ್ಪ. ಅದೇನಂದ್ರೆ, ಒಂದು ವೇಳೆ ನಾನೇ ಆಸ್ಥಾನಕ್ಕೆ ತಡವಾಗಿ ಹೋದರೆ ಭಾಸ್ಕರನಿಗೆ ಹೇಗೆ ಶಿಸ್ತು ಹೇಳ್ಕೊಡಕ್ಕಾಗತ್ತೆ? ವಾಹ್,
ಪುತ್ರ ಹುಟ್ಟಿದ ತಕ್ಷಣ ನನ್ನ ಪುತ್ರ ಎಷ್ಟೊಂದು ಕರ್ತವ್ಯ ಪರಾನಿಷ್ಠ ಆಗ್ಬಿಟ್ಟಿದನಪ್ಪ. ಮುಗೀತಾ? ನಾನು ಹೋಗ್ಲಾ? ಅಪ್ಪ, ಇವ್ರಿಬ್ರನ್ ಮೂರ್ಖರನ್ನಾಗ್ ಮಾಡ್ಬೋದು, ಆದ್ರೆ ನನ್ನನ್ನಲ್ಲ. ನಾನ್ ನಿಮ್ ಮಗನೇ, ನನ್ಗೆಲ್ಲ ಗೊತ್ತಿದೆ. ಸ್ವಲ್ಪ ದೊಡ್ಡವನಾಗೋವರೆಗೂ ಕಾಯ್ರಿ, ಅವಾಗ ನಿಮ್ ಎಲ್ಲ ನಿಜನೂ ನಾನೇ ಬಯಲ್ ಮಾಡ್ತೀನಿ. ಗುರುಗಳೇ, ಗುರುಗಳೇ ನೋಡಿ, ಅದನ್ನೇ ನೋಡ್ತಾ ಇದ್ದೀನಿ. ಎಂತಹ ರೂಪ, ಎಷ್ಟೊಂದು ಸುಂದರತೆ, ಎಷ್ಟೊಂದು ತೇಜತೆ. ಗುರುಗಳೇ, ನಿಮ್ಮ ಕಣ್ಣ ಮುಂದೆಗೆ ಅನರ್ಥವಾಗ್ತಾ ಇದೆ. ಅಲ್ಲಿ ನೋಡ್ಬೇಡಿ, ಇಲ್ಲಿ ನೋಡಿ. ಎಲ್ಲಿ? ಗುರುಗಳೇ, ಇಲ್ಲಿ. ಗುರುಗಳೇ, ನೀವು ಈ ದಿನ ಆಸ್ಥಾನಕ್ಕೆ ಹೋಗುವುದು ಬಹಳ ತಡವಾಗಿದೆ, ಸೌದಾಮಿನಿಯ ಕಾರಣದಿಂದ. ಅಯ್ಯೋ ಮೂರ್ಖರೇ, ನಾವು ತಡವಾಗಿ ಬಂದಿಲ್ಲ. ಈ ದಿನ ಇವನು ಶೀಘ್ರವಾಗಿ ಬಂದಿದ್ದಾನೆ. ಈ ದಿನ ಇವನು ಏನೋ ಹೊಸ ಯೋಜನೆ ಮಾಡುವಂತೆ ಕಾಣುತ್ತಿದೆ. ಬನ್ನಿ, ಎಲ್ಲರ ಸಮ್ಮುಖದಲ್ಲಿ ಇವನನ್ನು ಹಿಡಿದಾಕೋಣ. ನೋಡಿದ್ರ ನಾನು ಹೇಳಲಿಲ್ವೇ, ಇವನು ಹೊಸ ಯೋಜನೆ ಮಾಡಲು ಹೊರಟಿದ್ದಾನೆ. ಗುರುಗಳೇ, ನೋಡಿದ್ರ ಆಸ್ಥಾನದಲ್ಲಿ ಪಂಡಿತ ರಾಮಕೃಷ್ಣ ಮಲಗಿದ್ದಾರೆ. ಪಂಡಿತ ರಾಮಕೃಷ್ಣರು ಮಲಗಿದ್ದಾಗ ಎಷ್ಟು ಮುಗ್ಧರಾಗಿ ಕಾಣುತ್ತಾರೆ ಗುರುಗಳೇ. ದುಷ್ಟನಾಗಿ ಕಾಣುತ್ತಿದ್ದಾನೆ. ಮುಗ್ಧರು ನಾವು. ವಿಜಯನಗರಕ್ಕೆ ಬಂದಾಗಿನಿಂದ ನಮ್ಮ ನಿದ್ರೆ ಹಾಳು ಮಾಡಿದ್ದಾನೆ. ಈಗ ನಾವು ಅವನ ನಿದ್ರೆ ಹಾಳು ಮಾಡುತ್ತೇವೆ. ಆಸ್ಥಾನದಲ್ಲಿ ಸೊಳ್ಳೆಗಳು ಜಾಸ್ತಿ ಆಗ್ಬಿಟ್ಟಿದೆ. ಈಗ ನಾವು ಅವನಿಗೆ ತೋರಿಸುತ್ತೇವೆ, ನಾವು ಸೊಳ್ಳೆಯೋ ಅಥವಾ ಸಿಂಹವೆಂದು. ತೋರಿಸಿ ತೋರಿಸಿ. ಏನೋ ಯೋಜನೆ ಮಾಡ್ತಾ ಇದ್ದೇನೆ ಅಂತ ಹೇಳಿ ಈ ತರ ಓಡಿಸ್ತಾ ಇದ್ದೀರಾ ಗುರುಗಳೇ. ಇಲ್ಲಿ ಯಾರು ಇಲ್ಲ. ಬಹುಶಃ ಕನ್ಸ್ ಕಾಣ್ತಿದ್ದೆ ಅನ್ಸುತ್ತೆ. ಪಂಡಿತ ರಾಮಕೃಷ್ಣರೇ, ಪಂಡಿತ ರಾಮಕೃಷ್ಣರೇ, ನೀವೇನು ಮಾಡುತ್ತಿದ್ದೀರಿ ಪಂಡಿತ ರಾಮಕೃಷ್ಣರೇ? ಮಹಾರಾಜರು ಬರುವ ಸಮಯವಾಗುತ್ತಿದೆ. ಪ್ರಣಾಮ ಗುರುಗಳೇ. ಗುರುಗಳೇ, ಪಂಡಿತ ರಾಮಕೃಷ್ಣರು ಹೀಗೇಕೆ ಮಲಗಿದ್ದಾರೆ? ನಾವೇನು ಅವರ ಸೇವಕರೇ? ನಮಗೆ ಹೇಗೆ ತಿಳಿದಿರುತ್ತದೆ? ಯಾರು ನಿದ್ರಿಸುತ್ತಿರುವವರೋ ಅವರನ್ನೇ ಕೇಳಿ. ಕ್ಷಮೆ ಇರಲಿ ಗುರುಗಳೇ. ಒಬ್ಬ ವ್ಯಕ್ತಿ ಈ ರೀತಿ ಮಲಗಿದ್ದಾಗ ನಾವು ಅವರನ್ನು ಹೇಗೆ ಕೇಳಲು ಸಾಧ್ಯ? ಯಾಕೆ ಮಲಗಿದ್ದೀರಿ? ನಮಗೆ ಹೇಗೆ ತಿಳಿಯುತ್ತದೆ ಅವನು ಹೇಗೆ ಹೇಳುತ್ತಾನೆಂದು?
ಮಹಾರಾಜರೇ, ಮಹಾರಾಜರು ಬಂದರು. ಇಲ್ಲೇನು ನಡೆಯುತ್ತಿದೆ ಎಂದು ಯಾರಾದರೂ ಹೇಳಬಲ್ಲಿರೆ? ಪಂಡಿತ ರಾಮಕೃಷ್ಣರೇ, ಪಂಡಿತ ರಾಮಕೃಷ್ಣರೇ, ಪಂಡಿತ ರಾಮಕೃಷ್ಣರೇ! ಪ್ರಣಾಮ ಮಹಾರಾಜರೇ. ಅಲ್ಲಲ್ಲ, ಎಲ್ಲಿ? ಪ್ರಣಾಮ ಮಹಾರಾಜರೇ. ಮನೆಯಲ್ಲಿ ಭಾಸ್ಕರ ದಿನವೆಲ್ಲ ಮಲಗುತ್ತಾನೆ, ರಾತ್ರಿ ಎಚ್ಚರದಲ್ಲಿರುತ್ತಾನೆ. ಹೌದು. ಇದರಿಂದಾಗಿ ನೀವು ರಾತ್ರಿ ಎಚ್ಚರದಿಂದಿದ್ದು ಹಗಲು ಮಲಗಲು ಸಾಧ್ಯವಾಗುತ್ತಿಲ್ಲ. ಹೌದು. ಹಾಗೂ ನಿದ್ರೆಯನ್ನು ಪೂರ್ಣಗೊಳಿಸಲೆಂದು ಇಲ್ಲಿ ರಾಜಸಭೆಗೆ ಸಮಯಕ್ಕಿಂತ ಪೂರ್ವವೇ ಬಂದು ಮಲಗುತ್ತೀರಿ. ನೀವು ಅಂತರ್ಯಾಮಿ ಮಹಾರಾಜರೇ, ನೀವು ಅಂತರ್ಯಾಮಿಗಳು. ನನ್ನ ಕಷ್ಟವನ್ನು ನೀವು ಹೇಳದೆಯೇ ಅರ್ಥ ಮಾಡಿಕೊಂಡಿರಿ. ನೀವು ಕೆಲಸಕ್ಕೆ ಎಂದರೆ ಯಾವಾಗಲೂ ಸಮಯಕ್ಕೆ ಬರುವುದಿಲ್ಲ, ಆದರೆ ನಿದ್ರೆಗೆ ಎಂದರೆ ಸಮಯಕ್ಕೆ ಸರಿಯಾಗಿ ಬರುತ್ತೀರಿ ಎಂಬುದು ನಮಗೆ ತಿಳಿದಿದೆ ಅಲ್ಲವೇ? ಸತ್ಯವಾದ ಮಾತು ಮಹಾರಾಜರೇ, ಸತ್ಯವಾದ ಮಾತು. ಸತ್ಯವನ್ನೇ ಹೇಳಿರುವಿರಿ. ಏನ್ ಹೇಳಿ ಮಹಾರಾಜರೇ, ನನ್ನ ಕಷ್ಟಗಳೇ ಆಗಿದೆ. ಮಹಾರಾಜರೇ, ನಾನು ದೊಡ್ಡ ಸಂಕಟದಲ್ಲಿ. ಸರಿ. ಹೇಳಿ ಕೊತ್ವಾಲರೇ, ನಿಮ್ಮ ಸಮಸ್ಯೆ ಏನು? ಮಹಾರಾಜರೇ, ನಮಗೆ ಒಂದು ದೊಡ್ಡ ಗೊಂದಲವಾಗಿದೆ. ನಾವು ಮೊದಲು ಕೆಟ್ಟ ಸಮಾಚಾರ ಹೇಳುವುದೋ ಅಥವಾ ಒಳ್ಳೆ ಸಮಾಚಾರ ಹೇಳುವುದೋ ತಿಳಿಯುತ್ತಿಲ್ಲ. ಒಳ್ಳೆಯ ವಿಷಯವನ್ನು ಹೇಳಿ. ಮಹಾರಾಜರೇ, ನನ್ನ ಪ್ರಕಾರ ಕೆಟ್ಟ ವಿಚಾರವನ್ನು ಮೊದಲು ಕೇಳಿ. ಕೆಟ್ಟ ವಿಚಾರ ಮೊದಲು ಕೇಳಿದರೆ ಮೊದಲು ಅದನ್ನು ಸರಿ ಮಾಡಬಹುದು, ನಂತರ ಒಳ್ಳೆಯ ವಿಚಾರದ ಆನಂದವನ್ನು ತೆಗೆದುಕೊಳ್ಳಬಹುದು. ಒಳ್ಳೆಯ ವಿಚಾರ. ಕೊತ್ವಾಲರೇ, ಮೊದಲು ಕೆಟ್ಟ ಸುದ್ದಿಯನ್ನು ಹೇಳಿ. ಮಹಾರಾಜರೇ, ವಿಜಯನಗರದಲ್ಲಿ ಮಕ್ಕಳ ಕಳ್ಳ ಬಂದಿದ್ದಾನೆಂದು ಗುಪ್ತಚರರಿಂದ ಮಾಹಿತಿ ಇದೆ. ಮಕ್ಕಳ ಕಳ್ಳ? ಮಕ್ಕಳ ಕಳ್ಳ? ಮಕ್ಕಳ ಕಳ್ಳ? ಮಕ್ಕಳ ಕಳ್ಳ ಬಂದಿದ್ದರೆ ಅವನನ್ನು ಹಿಡಿಯಿರಿ. ಹೌದು. ಹಾಗೂ ಶೀಘ್ರಾತಿ ಶೀಘ್ರ ಅವನಿಗೆ ತಲೆದಂಡ ನೀಡಿ. ಮಹಾರಾಜರೇ, ಆ ಕಳ್ಳನನ್ನು ಹಿಡಿಯುವುದು ಕಠಿಣವಲ್ಲ, ಅಸಂಭವವಾಗಿದೆ ಮಹಾರಾಜರೇ. ಏಕೆಂದರೆ ಅವನನ್ನು ಇಲ್ಲಿಯವರೆಗೆ ಯಾರೂ ನೋಡಿಲ್ಲ. ಮಹಾರಾಜರೇ, ಅವನು ಯಾರ ಕಣ್ಣಿಗೂ ಬೀಳದೆ ಕಳ್ಳತನ ಮಾಡಿ ಮಾಯವಾಗುತ್ತಾನೆ ಮಹಾರಾಜರೇ. ಹಾಗಾದರೆ ಭಾಸ್ಕರನನ್ನು ಇನ್ನೂ ಹುಷಾರಾಗಿ ನೋಡಿಕೊಳ್ಳಬೇಕು. ಮಹಾರಾಜರೇ, ತಾವು ಯೋಚನೆಯನ್ನೇ ಮಾಡಬೇಡಿ. ಅವನು ಯಾರೇ ಆಗಿರಲಿ, ನಮ್ಮ ದಿವ್ಯ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲಾರ. ಹೌದು ಮಹಾರಾಜರೇ, ಆ ಕಳ್ಳ ಎಂದಿಗೂ ತನ್ನ ಕಾರ್ಯದಲ್ಲಿ ಸಫಲನಾಗುವುದಿಲ್ಲ. ಪಂಡಿತ ರಾಮಕೃಷ್ಣರು ಸರಿಯಾಗಿಯೇ ಹೇಳುತ್ತಿದ್ದಾರೆ ಮಹಾರಾಜರೇ. ಒಳ್ಳೆಯದು. ಕೊತ್ವಾಲರೇ, ಈಗ ಒಳ್ಳೆಯ ಸುದ್ದಿ ತಿಳಿಸಿ. ಮಹಾರಾಜರೇ, ಪ್ರಸಿದ್ಧ ಭಜನಿ ದೇವಿಯವರು ವಿಜಯನಗರಕ್ಕೆ ಆಗಮಿಸಿದ್ದಾರೆ. ಅವರ ಆಶೀರ್ವಾದದಿಂದ ಎಲ್ಲರ ಆಸೆಗಳು ಪೂರ್ಣಗೊಳ್ಳುತ್ತದಂತೆ. ತುಂಬಾ ಚಮತ್ಕಾರಿ ಸಾಧ್ವಿ ಎಂದು ಕೇಳ್ಪಟ್ಟಿದ್ದೇನೆ. ಚಮತ್ಕಾರಿ ಸಾಧ್ವಿ? ನೀವು ಸಾಧ್ವಿನಾ? ಇಲ್ಲ ಇಲ್ಲ, ಅಂದರೆ ನಮ್ಮ ಮಾತಿನ ಅರ್ಥವೇನೆಂದರೆ ಚಮತ್ಕಾರಿ ಪಂಡಿತ. ನಮಗಿಂತಲೂ ಚಮತ್ಕಾರಿ ಪಂಡಿತ ಯಾರಿದ್ದಾರೆ? ನಮ್ಮ ಮುಂದೆ ಕರೆತನ್ನಿ ಅವನನ್ನು. ಗುರುಗಳೇ, ಅವರೇ ಸ್ವತಃ ಮಹಾರಾಜರ ಮುಂದೆ ಬರಲು ಉತ್ಸುಕರಾಗಿದ್ದಾರೆ. ಬಹುಶಃ ಮಹಾರಾಜರಲ್ಲಿ ಏನೋ ಕೇಳಲು ಬಂದಿದ್ದಾರೆ. ತಾವೇ ಕೇಳಲು ಬಂದವರು ಮತ್ತೊಬ್ಬರ ಮನೋಕಾಮನೆಯನ್ನು ಹೇಗೆ ಪೂರ್ಣಗೊಳಿಸುವರು? ಯಾರೋ ಕಪಟಿ ಇರಬೇಕು. ಹಾಗೇನು? ಅವರಿಗೆ ಒಳಗೆ ಬರಲು ಅನುಮತಿ ನೀಡಿ. ನಿಮ್ಮ ಆಜ್ಞೆಯಂತೆ ಮಹಾರಾಜರೇ.
ಮಹಾರಾಜರೇ, ಪ್ರಣಾಮಗಳು.